ಹಾಯ್ ಆಲ್, ಇದು ನನ್ನ ಫೇವ್ರೇಟ್ ಸ್ಯಾರಿ. ಇದನ್ನ ಹಾಕೊಳ್ಬೇಕಂತ ಹೇಳಿ ನಂಗೆ ತುಂಬ ದಿನದಿಂದ ಆಸೆ ಇತ್ತು. ಆದರೆ ಮಾಮೂಲಿಯಾಗಿ ಡೆಲಿವರಿ ಆದಮೇಲೆ ನಾವೆಲ್ಲ ವೇಟ್ ಗೇನ್ ಆಗಿಬಿಡ್ತೀವಿ ಅಲ್ವಾ. ಹಾಗಾಗಿ ಇದನ್ನು ಹಾಕ್ಲಿಕ್ಕೆ ಆಗಿರಲಿಲ್ಲ. ಆದರೆ ಇವಾಗ ವೆಯ್ಟ್ ಲಾಸ್ ಜರ್ನಿ ಶುರು ಮಾಡಿದ್ಮೇಲೆ ನನಗೆ ಸ್ವಲ್ಪ ಬೇಗನೆ ರಿಸಲ್ಟ್ ಸಿಗ್ತಾ ಇದೆ. ಆರಾಮಾಗಿ ಇಷ್ಟು ಬೇಗ ಈ ಸ್ಯಾರಿ ಹಾಕೋ ಥರ ಆಗಿದೆ. ಹಾಗೆ ಇವತ್ತು ನಾನು ಪಿಂಕ್ ಆಗಿರೋದಕ್ಕೂ ಏನೋ ಗೊತ್ತಿಲ್ಲ, ಜಾನು ಅಂತೂ ಬರೀ ನನ್ನ ನೋಡೋದು ನಗದೇ ಆಗೋಗ್ಬಿಟ್ಟಿತ್ತು. ಯಾರ್ಯಾರು ಹೊಸ ಮಮ್ಮಿ ನಮ್ಮ ಮನೆಗೆ ಬಂದಿದ್ದಾರೆ ಅಂತ ಇದನ್ನೇ ಸ್ವಲ್ಪ ತಮಾಷೆ ಮಾಡಿಕೊಂಡು, ಅದಾದಮೇಲೆ ಇವತ್ತು ನಾವು ಮೊದಲಿದ್ವಲ್ಲ ಆ ಊರಲ್ಲಿ ಊರಬ್ಬ ಇತ್ತು. ಪರಿಚಯದವರು ಊಟಕ್ಕೆ ಕರೆದಿದ್ರು. ಒಂದು 3-4 ಮನೆಗೆ ಹೋಗಿ ಬರಬೇಕಿತ್ತು. ಹಾಗಾಗಿ ಎಲ್ಲರೂ ಕೂಡ ಒಟ್ಟಿಗೆ ರೆಡಿಯಾಗಿ ಹೊರಟಿದ್ದೀವಿ. ಅಲ್ಲಂತೂ ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡಿಸಿದ್ರು. ಜಾಣನಂತೂ ತುಂಬ ಮುದ್ದು ಮಾಡಿದ್ರು. ಇನ್ನು ಅವ್ರ ಮನೆಯನ್ನೆಲ್ಲ ನೋಡಿಕೊಂಡು ಊಟ ಮುಗಿಸ್ಕೊಂಡು ಮಿಕ್ಕಿದ ಕಡೆ ಊಟ ಮಾಡ್ಲಿಕ್ಕೆ ಆಗಲಿಲ್ಲ, ಬರೀ ಕುಂಕುಮ ತೊಗೊಂಡು ಬಂದ್ವಿ. ಒಂದ್ಸಲ ಊಟ ಮಾಡಿದ್ಮೇಲೆ ಮತ್ತೆ ಊಟ ತಿನ್ಲಿಕ್ಕೆ ಆಗಲ್ಲ ಅಲ್ವಾ. ಇನ್ನು ಮನೆಗೆ ಬಂದ ಕೂಡಲೇ ಸ್ವಲ್ಪ ಎಳ್ಳೀರು ಕುಡಿಬೇಕು ಅನ್ನಿಸ್ತಿತ್ತು. ಹಾಗಾಗಿ ಆರ್ಡರ್ ಮಾಡಿದ್ನ. ಫಸ್ಟ್ ಟೈಮ್ ಇಷ್ಟು ದೊಡ್ಡ ಎಳ್ಳೀರು ಬಂದಿದ್ದು. ಒಂದು ಎಳ್ಳೀರಲ್ಲಿ 3 ಜನ ಶೇರ್ ಮಾಡ್ಕೊಂಡು ಕುಡ್ದಿದ್ದೀವಿ, ಅಷ್ಟೊಂದಿತ್ತು. ಇನ್ನು ಜಾಣಿಗೂ ಕೂಡ ಇವತ್ತು ಕುಡಿಸಿದ್ವಿ ಸ್ವಲ್ಪ. ಇನ್ನು ಮಧ್ಯಾಹ್ನ ನಾನು ಊಟ ಮಾಡಿಸಿರ್ಲಿಲ್ಲ ಅಲ್ವಾ, ಹಾಗಾಗಿ ಮನೇಲಿ ಹಣ್ಣುಗಳಿದೆಯಾ ಅಂತ ನೋಡಿಬಿಟ್ಟು ಬೆಣ್ಣೆಹಣ್ಣು ಮತ್ತು ಬಾಳೆಹಣ್ಣಿತ್ತ ಎರಡನ್ನೂ ಕೂಡ ಸ್ಮ್ಯಾಶ್ ಮಾಡಿ ಜಾಣಿಗೆ ತಿನ್ನಿಸ್ದೆ. ಸಾಮಾನ್ಯವಾಗಿ ಬೆಣ್ಣೆಹಣ್ಣು ಮಕ್ಕಳು ತಿನ್ಲಿಕ್ಕೆ ಇಷ್ಟಪಡಲ್ಲ, ಅದು ಟೇಸ್ಟ್ ಇರಲ್ಲ ಅಂತೇಳಿ ಈ ಥರ ಬಾಳೆಹಣ್ಣು ಅಥವಾ ಮಾವಿನ ಹಣ್ಣನ್ನು ಮಿಕ್ಸ್ ಮಾಡಿ ತಿನ್ನಿಸಿದ್ರೆ ಆರಾಮಾಗಿ ತಿನ್ಕೊಳ್ತಾರೆ.